ಬಿಸೆಲ್ ಕ್ರಾಸ್ವೇವ್ ಆಮ್ನಿಪಾಯಿಂಟ್ ಆಲ್-ಇನ್-ಒನ್ ಅಸೆಂಬ್ಲಿ ಮತ್ತು ಹೇಗೆ ಬಳಸುವುದು. ಅಸೆಂಬ್ಲಿ ಬಣ್ಣ, ಬಿಡಿಭಾಗಗಳು ಮತ್ತು ಫಾರ್ಮುಲಾ ಬದಲಾಗಬಹುದು. ಅದು ಕ್ಲಿಕ್ ಆಗುವವರೆಗೆ ಹ್ಯಾಂಡಲ್ ಅನ್ನು ಸೇರಿಸಿ. ಬಳಸುವ ಮೊದಲು ಯಂತ್ರವನ್ನು ಚಾರ್ಜ್ ಮಾಡಿ. ಪವರ್ ಕೇಬಲ್ ಪ್ಲಗ್ ಇನ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 3-ಇನ್ ವ್ಯವಕಲನ ಒಂದು ಡಾಕಿಂಗ್ ಸ್ಟೇಷನ್ ಅನ್ನು ಪ್ಲಗ್ ಇನ್ ಮಾಡಿ. ಯಂತ್ರವನ್ನು ಡಾಕಿಂಗ್ ಸ್ಟೇಷನ್ ಮೇಲೆ ಇರಿಸಿ. ಚಾರ್ಜ್ ಮಾಡುವಾಗ ಬ್ಯಾಟರಿ ಡಿಸ್ಪ್ಲೇ ಲೈಟ್ಸ್ ಬೆಳಗುತ್ತವೆ. ಗರಿಷ್ಠ ರನ್ ಟೈಮ್ಗಾಗಿ ಬಳಸುವ ಮೊದಲು 4 ಗಂಟೆಗಳ ಕಾಲ ಅಥವಾ ಬ್ಯಾಟರಿ 100% ತಲುಪುವವರೆಗೆ ಚಾರ್ಜ್ ಮಾಡಿ. ಯಂತ್ರವು ಸಂಪೂರ್ಣವಾಗಿ ಚಾರ್ಜ್ ಆದಾಗ ಬ್ಯಾಟರಿ ಡಿಸ್ಪ್ಲೇ ಲೈಟ್ಸ್ ಆಫ್ ಆಗುತ್ತವೆ. ಹೇಗೆ ಬಳಸಬೇಕು. ಕ್ಲೀನ್ ವಾಟರ್ ಟ್ಯಾಂಕ್ ಅನ್ನು ತೆಗೆದುಹಾಕಿ. ಈ ಯಂತ್ರವು ಬೆಸ್ಸೆಲ್ ಬೇ ಫ್ಲೋರ್ ಫಾರ್ಮುಲಾಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ನಿಮ್ಮ ಯಂತ್ರದಲ್ಲಿ ನಿಜವಾದ ಬೆಸ್ಸೆಲ್ ಫಾರ್ಮುಲಾಗಳನ್ನು ಬಳಸಿ. ಮುಚ್ಚಳವನ್ನು ತೆರೆಯಿರಿ. ಫಿಲ್ ಲೈನ್ ವರೆಗೆ ಬೆಚ್ಚಗಿನ ನೀರನ್ನು ತುಂಬಿಸಿ. ಬೇರ್ ಫ್ಲೋರ್ಸ್ಗಾಗಿ ಫಾರ್ಮುಲಾವನ್ನು ಫಿಲ್ ಲೈನ್ ವರೆಗೆ ತುಂಬಿಸಿ. ನಿಮ್ಮ ಯಂತ್ರದಲ್ಲಿ ನಿಜವಾದ ಬೆಸ್ಸೆಲ್ ಫಾರ್ಮುಲಾಗಳನ್ನು ಬಳಸಿ. ಅದು ಕ್ಲಿಕ್ ಆಗುವವರೆಗೆ ಮುಚ್ಚಳವನ್ನು ಮುಚ್ಚಿ. ಅದು ಕ್ಲಿಕ್ ಆಗುವವರೆಗೆ ಕ್ಲೀನ್ ವಾಟರ್ ಟ್ಯಾಂಕ್ ಅನ್ನು ಸೇರಿಸಿ. ಯಂತ್ರವನ್ನು ಆನ್ ಮಾಡಿ. ಬ್ಯಾಟರಿ ಡಿಸ್ಪ್ಲೇ ಮೋಡ್ ಲೈಟ್ ಬೆಳಗುತ್ತದೆ. ಯಂತ್ರ ಆನ್ ಆದಾಗ ಫರ್ಫೈಂಡರ್ ಹೆಡ್ಲೈಟ್ಗಳು ಸಹ ಬೆಳಗುತ್ತವೆ. ಯಂತ್ರವು ಹಾರ್ಡ್ ಸರ್ಫೇಸ್ ಮೋಡ್ನಲ್ಲಿ ಪ್ರಾರಂಭವಾಗುತ್ತದೆ. ಹಾರ್ಡ್ ಸರ್ಫೇಸ್ ಮೋಡ್ ಅನ್ನು ಮೊಹರು ಮಾಡಿದ ಗಟ್ಟಿಯಾದ ನೆಲದ ಮೇಲೆ ಗೊಂದಲಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಸ್ವಚ್ಛಗೊಳಿಸಲು ಯಂತ್ರವನ್ನು ವಾಲಿಸಿ. ಸಕ್ಷನ್, ಬ್ರಷ್ ರೋಲ್ ಸ್ಪಿನ್ನಿಂಗ್ ಮತ್ತು ಸೊಲ್ಯೂಷನ್ ವಿತರಣೆಯನ್ನು ಪ್ರಾರಂಭಿಸಲು ಯಂತ್ರವನ್ನು ವಾಲಿಸಿ. ಬ್ರಷ್ ರೋಲ್ ಸ್ಯಾಚುರೇಟೆಡ್ ಆಗಲು 15 ಸೆಕೆಂಡುಗಳ ಕಾಲ ಯಂತ್ರವನ್ನು ಪ್ರೈಮ್ ಮಾಡಿ. ಯಂತ್ರವು ಸ್ವಯಂಚಾಲಿತವಾಗಿ ಸೊಲ್ಯೂಷನ್ ವಿತರಿಸುತ್ತದೆ. ಅತ್ಯಂತ ಪರಿಣಾಮಕಾರಿ ಸ್ವಚ್ಛಗೊಳಿಸುವಿಕೆಗಾಗಿ ಪ್ರತಿ ಸೆಕೆಂಡಿಗೆ 8-20 ಕಮ್ ಚಲಿಸಿ. ಫರ್ಫೈಂಡರ್ ಹೆಡ್ಲೈಟ್ಗಳು ಶಿಲಾಖಂಡ ರಾಶಿಗಳನ್ನು ಬೆಳಗಿಸಲು ಸಹಾಯ ಮಾಡುತ್ತವೆ. ಸಣ್ಣ ಏರಿಯಾ ರಗ್ಗಳು ಅಥವಾ ಕಡಿಮೆ ರಾಶಿಯ ಕಾರ್ಪೆಟ್ನಲ್ಲಿರುವ ಗೊಂದಲಗಳನ್ನು ರಿಫ್ರೆಶ್ ಮಾಡಲು ಮತ್ತು ಸ್ವಚ್ಛಗೊಳಿಸಲು ಏರಿಯಾ ರಗ್ ಮೋಡ್ ಅನ್ನು ಬಳಸಿ. ಅತ್ಯಂತ ಪರಿಣಾಮಕಾರಿ ಸ್ವಚ್ಛಗೊಳಿಸುವಿಕೆಗಾಗಿ ಪ್ರತಿ ಸೆಕೆಂಡಿಗೆ 8-20 ಕಮ್ ಚಲಿಸಿ. ಯಂತ್ರವು ಸ್ವಯಂಚಾಲಿತವಾಗಿ ಸೊಲ್ಯೂಷನ್ ವಿತರಿಸುತ್ತದೆ. ಯಂತ್ರವನ್ನು ನೇರವಾಗಿ ಹಿಂದಿರುಗಿಸಿದಾಗ ಸಕ್ಷನ್ ಮೋಟರ್, ಬ್ರಷ್ ರೋಲ್ ಮತ್ತು ಸ್ಪ್ರೇ ಆಫ್ ಆಗುತ್ತದೆ. ಯಂತ್ರವನ್ನು ಆಫ್ ಮಾಡಿದಾಗ ಅಥವಾ ನೇರವಾಗಿ ಹಿಂದಿರುಗಿಸಿದಾಗ ಉಳಿದ ಕಸವನ್ನು ತೆಗೆದುಹಾಕಲು ಯಂತ್ರವು 1.5 ಸೆಕೆಂಡುಗಳ ಕಾಲ ಚಲಿಸುತ್ತದೆ. ಬ್ಯಾಟರಿ ಉಳಿಸಲು ಯಂತ್ರವನ್ನು ಆಫ್ ಮಾಡಿ. ಡರ್ಟಿ ಟ್ಯಾಂಕ್ ಅನ್ನು ಹೇಗೆ ಖಾಲಿ ಮಾಡಬೇಕು. ಟ್ಯಾಂಕ್ ಖಾಲಿ ಮಾಡಬೇಕಾದಾಗ ಡರ್ಟಿ ಟ್ಯಾಂಕ್ ಫುಲ್ ಐಕಾನ್ ಪ್ರದರ್ಶಿಸುತ್ತದೆ. ಯಂತ್ರವು ಆಫ್ ಆಗುತ್ತದೆ. ಡರ್ಟಿ ಟ್ಯಾಂಕ್ನಲ್ಲಿರುವ ಸೆನ್ಸಾರ್ಗಳು ಒದ್ದೆಯಾದ ಗೊಂದಲಗಳನ್ನು ಮಾತ್ರ ಪತ್ತೆ ಮಾಡುತ್ತದೆ. ಡರ್ಟಿ ಟ್ಯಾಂಕ್ ಅನ್ನು ತೆಗೆದುಹಾಕಿ. ಟ್ಯಾಂಕ್ನಿಂದ ಮುಚ್ಚಳವನ್ನು ತೆಗೆದುಹಾಕಿ. ಸ್ಟ್ರೈನರ್ ಅನ್ನು ತೆಗೆದುಹಾಕಿ ಮತ್ತು ಕಸವನ್ನು ಖಾಲಿ ಮಾಡಿ. ಕೊಳಕು ನೀರನ್ನು ಖಾಲಿ ಮಾಡಿ. ಟ್ಯಾಂಕ್ ಮುಚ್ಚಳ ಮತ್ತು ಡರ್ಟಿ ಟ್ಯಾಂಕ್ ಅನ್ನು ಮತ್ತೆ ಜೋಡಿಸಿ. ಅದು ಕ್ಲಿಕ್ ಆಗುವವರೆಗೆ ಡರ್ಟಿ ಟ್ಯಾಂಕ್ ಅನ್ನು ಸೇರಿಸಿ. ನೀವು ಸ್ವಚ್ಛಗೊಳಿಸುವುದನ್ನು ಮುಗಿಸಿದಾಗ ಭಾಗಗಳು ಸಂಪೂರ್ಣವಾಗಿ ಒಣಗಲು 24 ಗಂಟೆಗಳ ಕಾಲ ಅವಕಾಶ ನೀಡಿ. ಒದ್ದೆಯಾದ ಫಿಲ್ಟರ್ ಸಕ್ಷನ್ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಬಹುದು. ಯಂತ್ರವನ್ನು ಡಾಕಿಂಗ್ ಸ್ಟೇಷನ್ ಮೇಲೆ ಇರಿಸಿ. ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಪ್ರತಿ ಬಳಕೆಯ ನಂತರ ನಿಮ್ಮ ಯಂತ್ರವನ್ನು ಸ್ವಚ್ಛಗೊಳಿಸಲು ಶಿಫಾರಸು ಮಾಡಲಾಗಿದೆ. 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬಳಸದೆ ಸಂಗ್ರಹಿಸುವ ಮೊದಲು ಬ್ಯಾಟರಿಯನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡಿ. ಇದು ಬ್ಯಾಟರಿ ಸಂಪೂರ್ಣವಾಗಿ ಖಾಲಿಯಾಗುವುದನ್ನು ತಡೆಯುತ್ತದೆ. ಗ್ರಾಹಕ ಸೇವೆಯಿಂದಾಗಿ ಕೆಳಗಿನ ಬಟನ್ ಕ್ಲಿಕ್ ಮಾಡಿ. ದಯವಿಟ್ಟು ಚಂದಾದಾರರಾಗುವುದನ್ನು ಪರಿಗಣಿಸಿ.